ನಾನು ಟೀಕೆಗೆ ಉತ್ತರ ಕೊಡ್ಬೋದು, ಆದರೆ ಅದ್ರ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾವುದು ಕೆಲವು ವಿಷಯಗಳನ್ನ ನಾವು ತಾತ್ಸಾರ ಮಾಡಬೇಕು, ಅದಕ್ಕೆ ಹೆಚ್ಚಿನ ರಸ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ನಿಜ, ಈ ಕ್ಷೇತ್ರದಲ್ಲಿ ಯಾರಾದರೂ ಜನಗಳನ್ನ ಮೋಸ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ರೆ ಅದು ಪ್ರಥಮ ಬಹುಮಾನ ಕೊಟ್ಟರೆ ಅವ್ರಿಗೆ ಸಿಗುವಂಥದ್ದು. ಯಾಕಂದ್ರೆ ಅವ್ರು ಮೊದಲನೇ ಸಾರಿ ಚುನಾವಣೆಯಲ್ಲಿ ನನಗೆ ಹೊಡೆದ್ರು ಅಂತ ಹೇಳಿ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಓಟ್ ಕೇಳಿದ್ರು, ಅವ್ರು ಮರ್ತು ಬಿಟ್ಟಂಗಿದೆ ಅದು. ಎರಡನೇ ಸಾರಿ ಚುನಹಳ್ಳಿಲಿ ನನಗೆ ಚಪ್ಪಲಿ ಹಸ್ತರು ಅಂತ ಹೇಳಿದ್ದಿದೆ. ಆಮೇಲೆ ಮೂರನೇ ಸಾರಿ ನಮಗೆ ಮಂಚನಹಳ್ಳಿಲಿ ಇದು ಮಾಡಿದ್ರು ಅಂತ. ಆದರೆ ಈ ಸಾರಿ ಚುನಾವಣೆಯಲ್ಲಿ ಏನಾಗಿದೆ, ಅವ್ರಿಗೆ ಏನನ್ನೂ ಹೇಳಕ್ ಆಗದೇ ಇರೋ ಪರಿಸ್ಥಿತಿಲಿ ಮತದಾರರಿದ್ರು. ಅವ್ರು ಏನು ಹೇಳಿದ್ರು ನಂಬಕ್ ಆಗದೆ ಇರುವಂತ ಪರಿಸ್ಥಿತಿಲಿ ಮತದಾರ ಇದ್ದರಿಂದ ಅವ್ರು ಏನು ಹೇಳಲಿಕ್ಕಾಗಲ್ಲ. ಸುಮ್ಮನೆ ನಮಗೆ ಸೋಲಿನ ಹತಾಶೆಯಿಂದ ಆ ರೀತಿ ಮಾತಾಡ್ತಾರೆ. ನಾವು ಎಲ್ಲೂ ಕೂಡ ಹೋಗಿ ಯಾರನ್ನೋ ನಾವು ಕಣ್ಣೀರು ಹಾಕೊಂಡು ವೇದಿಕೆಯಲ್ಲಿ ಮಾತನಾಡೋ ಸಂದರ್ಭ ಕಣ್ಣೀರು ಬಂದ್ರೆ ಸಹಜ. ಅವ್ರು ಯಾಕೆ ಮೊನ್ನೆ ಹತ್ರು ವೇದಿಕೆಯಲ್ಲಿ, ಅವ್ರು ಯಾಕೆ ಕಣ್ಣೀರು ಹಾಕಿದ್ರು, ಅದನ್ನ ಅವ್ರನ್ನ ಕೇಳಿ ಹೋಗಿ ನೀವು. ಯಾಕೆ ಕಣ್ಣೀರು ಹಾಕಿದ್ರಿ, ಮೊನ್ನೆ ನಡೆದ ಸಂದರ್ಭದಲ್ಲಿ ಏನಾಗಿತ್ತು ನಿಮಗೆ ನೋವು? 15 ವರ್ಷ ಇಲ್ಲಿ ಶಾಸಕರಾಗಿದ್ರಲ್ಲ, ನೀವು ಯಾತಕ್ಕೋಸ್ಕರ ಕಣ್ಣೀರು ಹಾಕಿದ್ರಿ ಅಂತ ಅವ್ರನ್ನ ಕೇಳಿ, ಅದು ಉತ್ತರ ಹೇಳಲಿ. ನಾವು ಕಣ್ಣೀರು ಹಾಕಿರೋದು, ನಾವು 2 ಸಾರಿ ಸೋತಿದ್ದು, 3ನೇ ಬಾರಿ ಚುನಾವಣೆ ನಿಂತಿದ್ದೀವಿ, ನಮಗೂ ಈ ಸಾರಿ ಆಶೀರ್ವಾದ ಮಾಡಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಸಹಜವಾಗಿ ಕಣ್ಣೀರು ಬಂದಿರ್ಬೋದು. ಓಟ್ಗೋಸ್ಕರ ನಾವೇನು ಕಣ್ಣೀರು ಹಾಕಿದ್ದೆಲ್ಲ. ಆ ಥರ ನಾವು ಯಾವುದೇ ರೀತಿಯ ಜನರಿಗೆ ಯಾಮಾರಿಸುವಂಥದ್ದಾಗಲಿ, ಅವ್ರಿಗೆ ಮನಸ್ಸಿಗೆ ಏನೋ ಗಿಮಿಕ್ ರಾಜಕಾರಣ ಮಾಡುವಂಥದ್ರಲ್ಲಿ ನಾವು ಇಲ್ಲಿವರೆಗೂ ಮಾಡಿಲ್ಲ, ಮುಂದೆನೂ ಮಾಡಿಲ್ಲ. ಪ್ರಾಮಾಣಿಕವಾಗಿ ನಾವು ಕೇಳಿ ಮತದಾರ, ನಾವು 2 ಸಾರಿ ಸೋತ್ರು ಕೂಡ ಈ ಕ್ಷೇತ್ರದಲ್ಲಿ ಒಂದು ದಿನ ಕೂಡ ನಾವು ಬಿಟ್ಟು ಹೋಗದಂಗೆ, ಸೋತ ಬೆಳಿಗ್ಗೆಯಿಂದನೂ ಜನರ ಜೊತೆ ಇದ್ದೀವಿ ನಾವು ಯಾವತ್ತೂ ಕೂಡ. ಸೋತು ಅಂತ ನಾವೇನು ಹೋಗಿ ಮನೆಗೆ ಉಳ್ಕೊಳ್ಳಿಲ್ಲ. ಅವ್ರ ರೀತಿ ಇಲ್ಲಿ ಸೋತು ಅಂತೇಳಿ ಆಂಬುಲೆನ್ಸ್ ತಗೊಂಡು ವಾಪಸ್ ತಗೊಳ್ಳಿಲ್ಲ. ಅವ್ರು 1.5 ವರ್ಷದಿಂದ ಈ ಕ್ಷೇತ್ರದ ಕಡೆನೇ ತಿರುಗಿ ನೋಡಿಲ್ಲ. ಇವತ್ತು ಏನೋ ನೆಪ ಹಾಕೊಂಡು ಬಂದು ಇಲ್ಲಿ ಹೇಳ್ಕೊಂಡು ಏನೇನೋ ಇಲ್ಲದ ತಲದ ಮಾತುಗಳು ಆಡ್ತಾರೆ. ಆದರೆ ಅದು ಯಾವುದು ನಿಜ ಅಲ್ಲ. ಅದೇನು ಅಂತ ಮೊನ್ನೆ ನಡೆದಂಥ ಕಾರ್ಯಕ್ರಮನೇ ಸಾಕ್ಷಿ ಇದೆ. ಅದು ಕೊಟ್ಟ ಜನಗಳು ಮತದಾರರು ಏನು ಅಲ್ಲಿ ಸೇರಿದ್ರು ಅವರೇ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿಯ ವಿರುದ್ಧ ನಾನು ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. ಅದು ಮುಂಚೆಯಿಂದ ನನಗಾಗ್ಲಿ, ಈಗ ಹಾಲಿ ಶಾಸಕರಿಗಾಗ್ಲಿ ಆ ಥರ ಭಾವನೆ, ಒಬ್ಬರು ಟೀಕೆ ಮಾಡಬೇಕು ಅನ್ನೋ ಭಾವನೆಗಳು ಯಾವತ್ತೂ ಇಲ್ಲ, ನಾವು ಮಾಡೋದು ಇಲ್ಲ. ಟೀಕೆ ಮಾಡಬೇಕಂತ ಹಲವಾರು ಬಾರಿ ನಾವು ಟೀಕೆ ಮಾಡಬಹುದಾಯ್ತು. ಟೀಕೆನೇ ಉತ್ತರ ಅಲ್ಲ. ನಾವು ಜನರ ವಿಶ್ವಾಸ ಗಳಿಸ್ಬೇಕು, ಆ ವಿಶ್ವಾಸದ ಮುಖಾಂತರ ಚುನಾವಣೆ ಗೆಲ್ಲಬೇಕು. ಈಗ ನಮ್ಮ ಹೇಳ್ಕೊಂಡಾಗ ವಿಶ್ವಾಸದ ಮೇಲೆ ಈಗ ನಮಗೆ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ಮಾಡಿರಂತ ಈಗ ನಾವು ಅಭಿವೃದ್ಧಿ ಮಾಡಿ ಕೆಲಸ ಮಾಡಿ ತೋರಿಸಿ ಮುಂದಿನ ಚುನಾವಣೆಗೆ ಹೋಗ್ಬೇಕಾಗಿದೆ. ಅದರಿಂದ ಇವಾಗ ಅನುಕಂಪನೂ ಇಲ್ಲ ಯಾವುದೇ. ಇವಾಗ ಅಭಿವೃದ್ಧಿಯೇ ಮಂತ್ರ. ಅಭಿವೃದ್ಧಿ ಮಾಡಿ ಜನಗಳಿಗೆ ಕಷ್ಟ ಸುಖಿಗೆ ಸ್ಪಂದಿಸಿ ನಾವು ಕೆಲಸ ಮಾಡಿದ್ರೆ ಮುಂದಿನ ಸಾರಿ ಕೂಡ ಆಶೀರ್ವಾದವನ್ನು ಮಾಡ್ತಾರೆ. ನಾನು ಕಾಮೆಂಟ್ ಮಾಡಬೇಕು ಅಂದ್ರೆ ಬೇಕಾದಷ್ಟು ಮಾಡುವುದರ ಅದು ಅವಶ್ಯಕತೆ ಇಲ್ಲ. ಅದು ಮತದಾರರು ತೀರ್ಪು ಕೊಡ್ತಾರೆ. ಈಗ ಮೊನ್ನೆ ನಾನು PLD ಬ್ಯಾಂಕ್ ಚುನಾವಣೆ ಫಲಿತಾಂಶ ಘೋಷಣೆ ಆಗುತ್ತೆ ಇನ್ನೊಂದು 2-3 ದಿವಸದಲ್ಲಿ. ಅವಾಗ ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಅನ್ನೋದು ಅದರಲ್ಲೇ ನಿರ್ಧಾರ ಆಗುತ್ತೆ. ಮುಂದೆ ಚುನಾವಣೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಬರ್ತದೆ. ಆವಾಗ ಅವ್ರಿಗೆ ಎಷ್ಟು ತಗೊಳ್ತಾರೆ, ನಾವೆಷ್ಟು ಸ್ಥಾನ ತಗೊಳ್ತೀವಿ ಅಂತ ಆವಾಗ ಮತದಾರರು ತೀರ್ಪು ಕೊಡ್ತಾರೆ. ಆ ತೀರ್ಪಿನ ಮೇಲೆ ಅವ್ರು ಹೇಳಿ, ತೀರ್ಪು ಬಂದಾದ್ಮೇಲೆ ಅವ್ರು ಈ ಪದ ನೀವೇನ್ ಕೇಳಿದ್ದೀರಾ ಇದಕ್ಕೆ ಉತ್ತರ ಅವರೇ ಕೊಡ್ತಾರೆ.